बहन जल्दी फोकस करो। ಎಲ್ಲ ಸಿನಿಮಾಗಳಲ್ಲೂ ಒಬ್ಬನಿರ್ತಾನಂತಲ್ಲ, ನಿನ್ನ ನೋಡ್ತಾ ಇದ್ರೆ ನನಗೆ ಹಂಗೆ ಅನ್ಸುತ್ತೆ. ಹೀರೋನಾ ಅಲ್ಲ ಇದೆ. ಗ್ಯಾರಂಟಿ ಯೋಜನೆಗಳಿಗೆ ಹಣ ಹೊಂದಿಸುವ ಭರದಲ್ಲಿ ರಾಜ್ಯ ಸರ್ಕಾರ ವಿಕಲಚೇತನರಿಗೆ ಅನುದಾನ ಕಡಿತ ಮಾಡಿದ ಆರೋಪಕ್ಕೆ ಗುರಿಯಾಗಿದೆ. ಈ ಅನುದಾನ ಕಡಿತ ಮಾಡಿದ್ರೆ BJPಯವರು ಹೇಳಿ ಆಕ್ರೋಶ. ಕಳೆದ ವರ್ಷ ಅದೆಷ್ಟೋ 80% ಕಟ್ ಮಾಡಿಬಿಟ್ಟಿದ್ದಾರೆ. ಹೇಗಪ್ಪ ಅಂದರೆ ಅವ್ರಿಗೋಸ್ಕರ 53 ಕೋಟಿ ಇಟ್ಲಾಗಿತ್ತು ಅನುದಾನ, ಅದನ್ನು 10 ಕೋಟಿಗೆ ಇಳಿಸ್ಬಿಟ್ಟಿದ್ದಾರೆ ಅಥವಾ ಹಂಚಿಕೆ ಮಾಡಿದ್ದಾರೆ ಅಷ್ಟೇ. ದುರದೃಷ್ಟ. ಅಯ್ಯೋ ಮನಸ್ಸಿನಿಂದ ನೀನು. ಹಾಗಾಗಿ ಇದು ಗ್ಯಾರಂಟಿಗೆ ಉಳಿಸಿದ್ದಾರೆ ಅಂತಂದ್ರೆ ನನಗೆ ಡೌಟು ಸ್ವಲ್ಪ. ಹಾಗೇನಾದ್ರು ಉಳಿಸಿದ್ರೆ ನೀವು ಬರ್ಬಾದ್ ಬಿದ್ದೋಗಿದ್ದೀರಿ ಅಂತ ಅರ್ಥ ನಂದು. ನಾನು ಇನ್ನೂ ಬಿದ್ದಿಲ್ಲ ಅಂದ್ಕೊಂಡಿದ್ದೆ, DCM ಹೇಳ್ತಾ ಇದ್ರಲ್ಲ, ನೀವು ಇನ್ನೂ ಬರ್ಬಾದ್ ಬಿದ್ದಿಲ್ಲ ಅಂದ್ಕೊಂಡಿದ್ದೆ, ಬಿದ್ದೋಗ್ಬಿಟ್ಟಿದ್ದೀರಿ ಅಂತ ಅರ್ಥ ಆಗಿ ನನಗೆ. ಆರ್ಥಿಕವಾಗಿ ನಾನು ಹೇಳ್ತಿರೋದು ಇದೇ ನಿಜ. ಆದರೆ ಲುಕ್ ಎಟ್ ದಿಸ್ ಇಡಿಯಾಟಿಕ್ ಫೂಲಿಶ್ ಸ್ಟೇಟ್ ಗೌರ್ನಮೆಂಟ್ಗಳನ್ನು. ಆನ್ ಒನ್ ಸೈಡ್ 43 ಕೋಟಿ ರೂಪಾಯಿನ ಕಟ್ ಮಾಡೋಕ್ಕೆ ಹೋಗ್ತೀರಿ 4 ಲಕ್ಷ ಬಡ್ಜೆಟ್ ಇರೋ ಜಾಗದಲ್ಲಿ. ಇನ್ನೊಂದು ಕಡೆ ಬಾಯಿಗೆ ಬಂದಂಗೆ ಗ್ಯಾರಂಟಿ ಅಂತೇನೋ ಮಾಡ್ಕೊಂಡು ಹೊಟ್ಟೋಗ್ತೀರಿ. ಇನ್ನೊಂದು ಕಡೆ ದುಡ್ಡನ್ನು ಎಲ್ಲಿ ಉಳಿಸಬೇಕು ಅನ್ನೋ ಚಿಂತನೆ ಮಾಡಬೇಕಾದಂತಹ ಸರ್ಕಾರಿ ವೆಚ್ಚ, ಗೌರ್ಮೆಂಟ್ ಎಕ್ಸ್ಪೆಂಡಿಚರ್ನ ಹೇಗೆ ಕಟ್ ಮಾಡಬೇಕು ಅಂತ ಒಬ್ಬಾದರೂ ಮಾತಾಡ್ತೀರಾ? ಏನಧ್ಯಕ್ಷರೇ ಲಾಯರ್ ಹಿಂಗ್ ವಾದ ಮಾಡ್ತಾವನೆ ಒಬ್ರು. ವಿಚ್ ಈಸ್ ದ ಬಿಗ್ಗೆಸ್ಟ್ ಪ್ರಾಬ್ಲಮ್ ಆಫ್ ಯುವರ್ ಬಜೆಟ್, ರೈಸಿಂಗ್ ಗೌರ್ಮೆಂಟ್ ಎಕ್ಸ್ಪೆಂಡಿಚರ್ಸ್. ಅದನ್ನು ಹೇಗೆ ಕತ್ತರಿಸಬೇಕು ಅಂತ ಇನ್ಕ್ಲೂಡಿಂಗ್ ದಿ ಆನರಬಲ್ ಚೀಫ್ ಮಿನಿಸ್ಟರ್ ಒಂದು ದಿನ ಮಾತಾಡಿದ್ದೀರೇನ್ರಿ? ಮಾತಲ್ಲಿ ಅರ್ಥ ಇರುತ್ತೆ ಮಗ. ಸರ್ಕಾರಿ ವೆಚ್ಚಗಳು ಬಾಯಿಗೆ ಬಂದಂಗೆ ಹೋಗ್ತಾ ಇದೆ. ರೂಪಾಯಿಯಲ್ಲಿ 40 ಪೈಸಾ 45 ಪೈಸಾ ಹೊಟ್ಟೋಗ್ತಿದೆ ಆ ಕಡೆಯಿಂದಾಗ. ಹೇಗೆ ಒಂದು 4 ಲಕ್ಷ ಕೋಟಿ ಇರೋ ನೀವು ಹಿಂಗೆ ತಕಪಕ ಅಂತ ಆಡ್ತೀರಲ್ಲ ಮಹಾ ಬುದ್ಧಿವಂತರ ಥರ ಎಲ್ಲರೂ. 400-450 ಟ್ರಿಲಿಯನ್ ಡಾಲರ್ ಇರಬಹುದಾದ ಅಮೆರಿಕದಂಥ ದೇಶ ಸರ್ಕಾರದ ವೆಚ್ಚವನ್ನು ಇಳಿಸೋದು ಹೆಂಗೆ ಅಂತ ಬುದ್ಧಿವಂತ ಎನಿಸಿಕೊಂಡಿರುವ ಎಲಾನ್ ಮಸ್ಕ್ ಕರ್ಕೊಂಬಂದು ಇಟ್ಕೊತಾ ಇದ್ದಾರೆ. ಬರಕಿಲ್ವಾ ನಮ್ಮ ಮನೆಗೆ? ಬರಕಿಲ್ವರ ಬರಕಿಲ್ವಾ ನಮ್ಮ ಮನೆಗೆ? ನಿಮ್ಮಂತವ್ರು ನಮ್ಮ ಮನೆಗೆ ಬರಬೇಕು ಕೊಂಡು ಮಾಡಿದ್ರೆ ನಿಮ್ ಗ್ಯಾರಂಟಿಗೆ ಹೆಲ್ಪ್ ಆಗ್ಬೋದು. ಇಟ್ ವಿಲ್ ಬಿ ಬಿಗ್ ಅಮೌಂಟ್ಗಳು. 9,000 ಅರ್ಜಿ ಹಾಕಿದ್ರೆ 350. ಬರೀ ಡೆಲ್ಲಿಗೆ ಹೋಗು 11,000 ಕೋಟಿ ಬರಬೇಕಾಗಿದೆ. 26 ಬರಬೇಕಾಗಿರ್ಬೋದು, ನಾನು ಇಲ್ಲ ಅಂತ ಹೇಳಲ್ಲ. ನೀವು ಕಡಿತ ಮಾಡ್ತಿರೋದು. ಎಸ್, ಈ ಬಡತವಿಂದ ದೇಶ ಉದ್ಧಾರ ಆಯ್ತದ. ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಬೇಗ ಸಬ್ಸ್ಕ್ರೈಬ್ ಆಗಿ. ಅಲ್ಲಿ ನೋಡಿ ಕೆಂಪು ಕಲರ್ ಬಟನ್ ಕಾಣ್ತಾ ಇಲ್ಲ, ಅದನ್ನ ಪ್ರೆಸ್ ಮಾಡಿ. ಪಕ್ಕದಲ್ಲಿ ಬೆಲ್ ಕಾಣಿಸುತ್ತೆ, ಅದನ್ನ ಆಲ್ ಬಟನ್ ಒತ್ತಿದ್ರೆ ಮೊದಲು ಬರುತ್ತೆ ನೋಟಿಫಿಕೇಶನ್. ಅದನ್ನ ಒತ್ತಿದ್ರೆ ವಿಡಿಯೋ ಬರುತ್ತೆ.